ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅವತ್ತು ಫೋನ್ ಮಾಡಿ ಧಮ್ಕಿ ಹಾಕಿದ್ದ ಅಟೆಯ ಅವತ್ತು ಸ್ವಿಚ್ ಆಫ್ ಮಾಡ್ತಾನೆ. 20 ಗಂಟೆ ಇರ್ತಾ ಇಲ್ಲ. ಇರ್ಲಿ, ಇವರೆಲ್ಲ ರಾಧನ್ ಕಡೆಯವರಂತೆ ಗೊತ್ತಾಗಬೇಕಲ್ಲ. ಆಫ್ ಆಗೈತೆ ರೀ. ಪುಟ್ಟ ಒಂದಷ್ಟು ಐಟಮ್ ತಗೊಂಬನ್ನಿ ಅಂತ ಹೇಳಿದ್ರಲ್ಲ, ನೀವಿನ್ನೂ ಹೋಗಿಲ್ವಾ? ಅದು ಫೋನ್ ಚಾರ್ಜ್ ಕಲೆ ಬಿಟ್ಟಿದ್ದು, ಚಾರ್ಜ್ ಆಫ್ ಮಾನ್. ಮತ್ತೆ ಯಾರಿಗೋ ಬೈತಿರೋ ಹಾಗಿತ್ತು. ಆ ಮುಂಬೈ ನಂಬರ್ಗೆ ಅವತ್ತಿಂದ ಫೋನ್ ಮಾಡ್ತಾನೆ ಇದ್ದೀನಿ. ಬಡ್ಡಿ ಮಗ ಸ್ವಿಚ್ ಆಫ್ ಮಾಡ್ಕೊಂಡ್ಬಿಟ್ಟವನೆ. ನೀವು ಅವತ್ತು ಫೋನ್ ಮಾಡಿ ಅವನಿಗೆ ಧಮ್ಕಿ ಹಾಕ್ಬಾರ್ದಿತ್ತು ರೀ. ಅವನು ಎಲ್ಲಿ ಸಿಕ್ಬೀಳ್ತೀನೋ ಅಂತ ಎದುರುಕೊಂಡು ಫೋನ್ ಸ್ವಿಚ್ ಆಫ್ ಮಾಡಿರ್ತಾನೆ, ಇಲ್ಲ ಸಿಮ್ ಚೇಂಜ್ ಮಾಡಿರ್ತಾನೆ. ನೀವು ಫೋನ್ ಮಾಡಿ ಧಮ್ಕಿ ಹಾಕಿರ್ಲಿಲ್ಲ ಅಂದಿದ್ರೆ ಇಷ್ಟೊತ್ತಾಗಲೇ ಪೊಲೀಸವ್ರನ್ನ ಹಿಡಿದಿರ್ತಿದ್ರು. ನಾನು ಅವತ್ತೇ ಓಡ್ತೀನಿ ಅಂತ ನಿಂತಿದ್ದೆ. ನೀವು ತಡೆದಿಲ್ಲ ಅಂದಿದ್ರೆ ಈಟೊತ್ತಿಗೆ ಅವನ್ನ ನಾನೇ ಹುಡುಕ್ತಾ ಇದ್ದೆ. ಹೋಗ್ಲಿ ಬಿಡಿ, ಹೇಗಿದ್ರು ಆ ನಂಬರ್ ಪೊಲೀಸವ್ರು ಸಿಕ್ಕಿದ್ಯಲ್ಲ, ಅದನ್ನ ಟ್ರೇಸ್ ಮಾಡಿ ಅವ್ನು ಯಾರು ಎತ್ತ ಅಂತ ಕಂಡಿಡಿತಾರೆ. ಅವ್ರು ಕಂಡಿಡಿಗಂಟ ನಾನು ಕಾಯಕ್ಕಾಗಿಲ್ಲ. ಅವ್ನು ಯಾರು ಅಂತ ನಂಗೆ ಗೊತ್ತಾಗ್ಲೇಬೇಕು. ರೀ, ಸಮಯ ಬಂದಾಗ ತಾನಾಗೆ ಎಲ್ಲ ಆಗತ್ತೆ. ಇವಾಗ ಅರ್ಶನ ಶಾಸ್ತ್ರಕ್ಕೆ ಲೇಟ್ ಆಗ್ತಿದೆ. ಪುಟ್ಟ ಹೇಳಿದ ಐಟಮ್ಸ್ಗಳು ಹೋಗಿ ತಗೊಂಬನ್ನಿ. ಹೋಗಿ. ಅಲ್ಲ, ಚಾರ್ಜ್ ಹಾಕಿದ್ದೀನಿ. ಅದನ್ನ ನಾನು ನೋಡ್ಕೋತೀನಿ. ನಡೀರಿ, ಬನ್ನಿ ನಡಿ. ಈಗ ತಾನೇ ಫೋನ್ ಮಾಡಿ ಹೋಗೋನೆ ಅಂತಂದ್ರೆ ಮೊದಲನೇ ನಂಬರ್ ಅದೇ ಆಗಿರುತ್ತೆ. ಅವ್ನು ಬರೋದ್ರೊಳಗಡೆ ನಂಬರ್ ತಗೊಂಡು ರಾಧಂಗೆ ಕಳಿಸ್ಬೇಕು. ಏ ಜಗನ್, ಒಂದು ನಿಮಿಷ ನಿಂತ್ಕೊ. ಮತ್ತೆ ಇವನ್ ದುರದಿಸ ಇಟ್ಕೊಂಡು ಇಲ್ಲಿಗೆ ಬಂದಿದ್ಯಾ? ಎಲ್ರೂ ಮುಂದೆ ಒಳ್ಳೆಯನಾಗ್ಬೇಕು ಅಂತ ನಾಟಕ ಮಾಡ್ತಿದ್ಯಾ? ನೀನ್ ಮಾಡಿರೋ ಕಚ್ಚಡ ಕೆಲಸ ನಮ್ಮ ಮನೆಯವ್ರಿಗೆ ಏನಾದ್ರು ಗೊತ್ತಾದ್ರೆ ನಮ್ಮ ಅವ್ವ ಅಂತೂ ನಿನ್ನ ಸುಮ್ಕೆ ಬಿಡಾಕಿಲ್ಲ. ನೋಡು, ನೀನ್ ನನ್ಗಿಷ್ಟೆಲ್ಲ ತೊಂದರೆ ಕೊಟ್ಟಿದ್ಯಾ, ಆದ್ರೂ ನಾನು ಯಾರಿಗೂ ಹೇಳ್ದೆ ಸುಮ್ಮನೆ ಇದ್ದೀನಿ. ನೀನ್ ಮತ್ತೆ ನನಗೆ ತೊಂದರೆ ಕೊಡಕ್ ನೋಡಿದ್ರೆ ನಾವು ಸುಮ್ಮನಿರಲ್ಲ. ನೋಡು, ಇದೇ ಕೊನೆ. ಇನ್ನೊಂದ್ ಕಿತ ನಮ್ಮ ಮನೆ ಕಡೆ ಆಗ್ಲಿ ನನ್ನ ತಂಗಿ ವಿಸ್ತಾಗ ಏನಾದ್ರು ಮೂಗ್ ತುರ್ಸ್ತೋ, ನಾನಂತೂ ಸುಮ್ಕೆ ಇರಕ್ಕಿಲ್ಲ. ನೀವಿಬ್ರು ಮಾತಾಡೋದು ಮುಗಿಸಿದ್ರೆ ನಾನು ಮಾತಾಡ್ಲಾ? ಒಳಗಡೆ ನಾನು ಏನೇನು ಮಾತಾಡಿದ್ನೋ ಅದೆಲ್ಲದೂ ಸತ್ಯ. ನಾನು ಯಾವುದೇ ಕೆಟ್ಟ ಉದ್ದೇಶ ಇಟ್ಕೊಂಡು ಇಲ್ಲಿಗೆ ಬಂದಿಲ್ಲ. ನನ್ನಿಂದ ನಿಮಗೆ ತುಂಬ ಅವಮಾನ ಆಗಿದೆ, ನೋವಾಗಿದೆ. ಫ್ರಮ್ ದ ಬಾಟಮ್ ಆಫ್ ಮೈ ಹಾರ್ಟ್ ನಾನು ಮತ್ತೆ ನಿಮಗೆ ಸಾರಿ ಕೇಳ್ತೀನಿ. ಪ್ಲೀಸ್ ನನ್ನ ಕ್ಷಮಿಸಿ. ನಮ್ಮ ತಾಯಿಗೆ ಪ್ರಜ್ಞೆ ಬಂದ ಮೇಲೆ ನಾನು ಮಾಡಿದ ತಪ್ಪು ನನಗೆ ಅರಿವಾಗಿದೆ. ದಯವಿಟ್ಟು ಏನೇನಾಗಿದೆಯೋ ಅದನ್ನೆಲ್ಲ ಮರೆತು ನನ್ನ ಒಬ್ಬ ಒಳ್ಳೆ ಫ್ರೆಂಡ್ ಆಗಿ ಕನ್ಸಿಡರ್ ಮಾಡಿ. ದಿಟ್ವಾಗ್ಲೂ ನೀನ್ ಇದನ್ನ ಮನ್ಸಾರನ್ನೇ ಹೇಳ್ತಿದ್ಯಾ? ನನ್ನ ಮೇಲೆ ಆಣೆ, ಬೇಕಾದ್ರೆ ನಮ್ಮ ತಾಯಿ ಮೇಲೆ. ಬೇಡ, ಈ ತರ ತಾಯಿ ಮೇಲೆಲ್ಲ ಆಣೆ ಇಡಬಾರ್ದು. ನಿಮ್ ನಿಜವಾಗ್ಲೂ ಬದಲಾಗಿದ್ರೆ ಅಷ್ಟ್ ಸಾಕು. ಅಲ್ಲ ಕಣವಿ, ಹೋಗ್ಲಿ ಬಿಡಕ್ಕ, ಅವ್ರ ತಪ್ಪು ಅವ್ರಿಗೆ ಅರ್ವಾಗಿದ್ಯಲ್ಲ, ನಮ್ಗಷ್ಟ್ ಸಾಕು. ನೋಡು ಜಗನ್, ಇನ್ಮ್ಯಾಕಾದ್ರೂ ಒಳ್ಳೆ ಮನುಷ್ಯನಾಗಿ ಬಾಳು. ಥ್ಯಾಂಕ್ಸ್. ನಿಮ್ಮ ಅಡ್ವೈಸ್ನ ನಾನು ಖಂಡಿತವಾಗ್ಲೂ ತೊಗೊಳ್ತೀನಿ. ಸುಮಾ, ಕಂಗ್ರ್ಯಾಟ್ಸ್. ಹ್ಯಾಪಿ ಮ್ಯಾರಿಡ್ ಲೈಫ್. ಅಮ್ಮ ಹುಷಾರಾದ್ಮೇಲೆ ನೀವು ಮತ್ತು ಸಚಿನ್ ಒಂದ್ಸರಿ ಮನೆಗೆ ಬನ್ನಿ. ಹಾಗೆ ನನ್ನಿಂದ ಏನಾದರೂ ಹೆಲ್ಪ್ ಬೇಕಿದ್ರೆ ನಿಸ್ಸಂಕೋಚವಾಗಿ ನನ್ನ ಕೇಳಿ. ಆ್ಯಸ್ ಅ ಫ್ರೆಂಡ್ ನಾನು ಯಾವಾಗಲೂ ನಿಮ್ಮ ಜೊತೆ ನಿಲ್ತೀನಿ. ಬಾಯ್. ಯೋನವಿ, ದಿಟ್ವಾಗ್ಲೂ ಇವನ್ ಬದ್ಲಾಗವನ? ಅಕ್ಕ, ಜಗನ್ ಒಳ್ಳೆಯವನೇ. ನಾನು ಅವನಿಗೆ ಮೋಸ ಮಾಡ್ದೆ ಅಂತ ಅವ್ನು ಹಾಗೆಲ್ಲ ಬಿಹೇವ್ ಮಾಡ್ದ ಅಷ್ಟೆ. ಹೇಗೋ ಗೌರಮ್ಮ ಆಂಟಿ ಎಲ್ಲ ವಿಷಯನೂ ಹೇಳಿ ಮಗನ ಚೇಂಜ್ ಮಾಡಿದ್ದಾರೆ. ಹಂಗಾರೆ ನಾವು ಗೌರಮ್ಮಂಗೆ ಟ್ಯಾಂಕ್ಸ್ ಹೇಳ್ಬೇಕು. ಅವ್ರೇನಾದ್ರು ಸಂದಾಗಿದ್ರೆ ಅವರೇ ಮುಂದೆ ನಿಂತು ಎಲ್ಲ ಶಾಸ್ತ್ರನೂ ಮಾಡ್ತಿದ್ರು. ಹೌದಕ್ಕ, ಇವತ್ತು ನನ್ನ ಸಚಿನ್ ಮದ್ವೆಗೆ ಅವರು ಒಂದು ರೀತಿಲಿ ಕಾರಣನೇ. ಅತ್ತೆ ಜೊತೆ ನಾವು ಅವ್ರನ್ನೂ ನೆನ್ಸ್ಕೋಬೇಕು. ಥ್ಯಾಂಕ್ಸ್ ಗೌರಮ್ಮ ಆಂಟಿ. ಅತ್ತೆ, ಎಲ್ಲರ ಮುಂದೆ ಅವಮಾನ ಆಗಿದ್ದಕ್ಕೆ ನಾನು ನಿಮ್ಮ ಹತ್ರ ಕ್ಷಮೆ ಕೇಳ್ತೀನಿ. ನಮ್ಮ ಅಣ್ಣೇನ ಕ್ಷಮಿಸ್ಬಿಡಿ ಅತ್ತೆ. ಇದೆಲ್ಲ ಶುರುವಾಗಿದ್ದು ನನ್ನಿಂದನೇ.
ಮೊದಲು ನಾನು ನಿಮ್ಮ ಮೇಲೆ ಅನುಮಾನ ಪಟ್ಟಿಲ್ಲ ಅಂದಿದ್ರೆ ಅಣ್ಣ ಹಿಂಗೆ ಈ ಥರ ಅಭಿಪ್ರಾಯ ಬರ್ತಿರ್ಲಿಲ್ಲ. ಸಾರಿ ಅತ್ತೆ. ನನಗೆ ನಿನ್ನ ಮ್ಯಾಕಾಗಲಿ ಕಂಟಿ ಮ್ಯಾಕಾಗಲಿ ಯಾವ ಬೇಸರನೂ ಇಲ್ಲ ಕಣವ. ನನಗೆ ನನ್ನ ಮೇಲೆ ಬೇಸರ. 8 ವರ್ಷ ಈ ಊರಿನಾಗಿದ್ರೂ ಒಬ್ಬರ ಮನಸ್ಸಲ್ಲಾದ್ರೂ ನಾ ತೆಪ್ಪು ಮಾಡಲಿಲ್ಲ ಅನ್ನೋ ಭಾವನೆ ಬರಲಿಲ್ವಲ್ಲ. ನಾನು ಎಂಥವಳು ಇರಬೇಕು? ಪುಟ್ಟಕ್ಕನು ನನ್ನ ಬಗ್ಗೆ ತೆಪ್ಪು ತಿಳ್ಕೊಂಬಿಟ್ಲು. ಅದೇ ನನ್ನ ಮನಸ್ಸಿಗೆ ಸಹನೆ ಕಷ್ಟ ಆಯ್ತದೆ. ಹೇಳು ಪುಟ್ಟಕ್ಕ, ನಮ್ ಕೇಳ್ದಿರೋ ಗೆಳತಿಗೆ ಏನಕ್ಕೆ ಫೋನ್ ಮಾಡಿದ್ವಿ? ಅಯ್ಯೋ ನಂಜವ್ವ, ಅಮ್ಮವ್ರ ಮೇಲಿದ್ದ ಅತಿಯಾದ ಪಿರುತಿಯಿಂದ ಆ ಸಮಯದಾಗೆ ನಮ್ಮ ಕೈ ಕಟ್ಟಾಕ್ಬಿಡ್ತು ಕಣವ. ಅಲ್ಲ, ತೆಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಯ್ತಾ ಇಲ್ವಲ್ಲ ನಾವೇಸ್ದಾಗೆ ಯೋಚನೆ ಮಾಡೋ ಶಕ್ತಿನೇ ನಾವು ಕಳ್ಕೊಂಬಿಟ್ಟು ಅದನ್ನೆಲ್ಲ ಮನಸ್ಸಿನಾಗ ಇಟ್ಕೊಂಡು ನಮ್ಮನ್ನೆಲ್ಲ ದೂರ ಮಾಡಬೇಡ ಕಣ್ತಾಯಿ. ನೀ ಕರೀದಿದ್ರು ಬರ್ತೀವಿ ಪುಟ್ಟಕ್ಕ. ನಾನು ಅಲ್ಲಿಗೆ ಬಂದರೆ ನಿನಗೆ ಮುಜುಗರ ಆಯ್ತಿದ್ದೇನೋ ಅನ್ನೋದೇ ನನಗೆ ಚಿಂತೆ ಆಗಿರೋದು. ಎಲ್ಲ ಅನ್ಬೇಡ ಕಣ್ತಾಯಿ. ನೀನು ಬರಬೇಕು. ನೀನು ಬಂದು ನನ್ನ ಮಗಳಿಗೆ ಆಶೀರ್ವಾದ ಮಾಡಬೇಕು. ವಸು ಬಂದು ಹಾರೈಸ್ಬೇಕು. ಚಂದ್ರು ಮುಂದೆ ಬಂದು ನಿಂತ್ಕೊಂಡು ಸಲಹೆಗಳು ಕೊಡ್ತಾ ಇರಬೇಕು ಅಲ್ವೇ? ಕೈ ಮಾಡಿ ಬನ್ನಿ. ಮನೆಯವರೆಲ್ಲ ಬಂದು ನನ್ನ ಮಗಳಿಗೆ ಆಶೀರ್ವಾದ ಮಾಡಿ ಚಂದಾಗಿ ಬಾಳಿ ಬದುಕವ್ವ ಅಂತ. ಅತ್ತೆ, ಹಲೋ ಪುಟ್ಟವ, ನಾನು ವಸು. ನಾವು ಮದ್ವೆಗೆ ಬರ್ತೀವಿ, ನೀವೇನೋ ನೊಂದ್ಕೋಬೇಡಿ. ಆಗ್ಲಿ ಕಣವ್ವ, ಈಗ ಮನಸ್ಸಿಗೋಸಿ ಖುಷಿ ಆಯ್ತು ನೋಡು. ಇರಿ, ಅತ್ತೆ ಕೊಡ್ತೇನೆ. ಹಾ ಪುಟ್ಟಕ್ಕ, ಚಂದ್ರು ಆ ಬಟ್ಟೆ ವಿಚಾರವ ಖಂಡಿತವ ಅವತ್ತೇ ಹೇಳಿದಿದ್ರೆ ಇಟ್ಟೆಲ್ಲ ಆಯ್ತಾನೆ ಇರಲಿಲ್ಲ ಅಲ್ಲ ಪುಟ್ಟಕ್ಕ? ಅಯ್ಯೋ, ಇದ್ರಾಗೆ ಚಂದ್ರದು ತೆಪ್ಪೇನೂ ಇಲ್ಲ ಕಣ್ಣಂಜವ್ವ. ಕೋಪ ಬಂದವ್ರ ಕೈಲಿ ಕುಡ್ಗೋಲ್ ಕೊಡಕ್ ಆಯ್ತದೆ ಹಂಗಂತ ಅಂದ್ಕೊಂಡು ಈ ಸನ ಅವ್ನು ಮುಚ್ಚಿಕ್ ಬಿಟ್ಟವನೆ ಆಟೆಯ. ನಾನು ನಿನ್ನಂಗೆ ಬಂಗಾರನ್ ಕೊಂದವನ್ಗೆ ಶಿಕ್ಷೆ ಆಗ್ಬೇಕು ಅಂತ ಹಗ್ಲು ರಾತ್ರಿ ಬೇಡ್ಕೊತೀವಿ ಪುಟ್ಟಕ್ಕ. ಭಗವಂತ ಇರೋ ದಿಟನೆ ಆದ್ರೆ ಆ ಕೆಲಸ ಆಗೇ ಆಯ್ತದೆ ಬಿಡ್ ನಂಜಪ್ಪ. ಸರಿ, ಬರ್ತೀನಿ ಅಡಗ್ನೆ. ಆಯ್ತು.